ವೆಲ್ಕಮ್ ಬ್ಯಾಕ್ ಟು ವಿದ್ಯಶ್ರೀಸ್ ಲಾಗ್. ಸೊ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಾಗಿರುತ್ತೆ ಕಾರ್ತಿಕ ಸೋಮವಾರ ಅಂದರೆ, ಹಾಗಾಗಿ ನಾವು ನಮ್ಮ ಮನೆ ದೇವರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀನಿ. ಆ್ಯಂಡ್ ಚಂದೂರು ಕೂಡ ರೆಡಿ ಆದರು. ಹೀಗೇನು ಹೊರಡಬೇಕು ಅಷ್ಟೇ. ನಮ್ಮ ಮನೆ ದೇವರಿರೋದು ರೇವಣಸಿದ್ದೇಶ್ವರ ಬೆಟ್ಟ. ಸೊ ರಾಮನಗರ ಬಿಟ್ಟು ಹೋಗಬೇಕು. ಸೊ ನಾವು ಹೋಗೋದು ವರ್ಷಕ್ಕೆ ಒಂದ್ಸಲ ಹೋಗ್ತೀವಿ ಮನೆ ದೇವರಿಗೆ, ಅಂದರೆ ಕಾರ್ತಿಕದಲ್ಲೇ ಹೋಗಿ ಬರೋದು. ಸೊ ಅಲ್ಲಿ ಹೋಗಿ ಅಭಿಷೇಕಕ್ಕೆ ಕೊಟ್ಟಿರ್ತೀವಿ ಮೊದಲೇ. ಸೊ ಅಭಿಷೇಕ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನಿಮಗೂ ಕೂಡ. ಸೊ ಇವತ್ತಿನ ಡೇ ಫುಲ್ ನಮ್ಮ ಮನೆ ದೇವರು ಪ್ಲಸ್ ಅಡಿಷ್ನಲ್ಲು ಒಂದಿದೆ. ಸೊ ಅಲ್ಲಿಗೂ ಹೋಗಿ ಬರೋಣ. ಶಿವಗಂಗೆಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಹೋಗಿ ನೋಡ್ಕೊಂಬರೋಣ ಮನೆ ಯಾವ ರೀತಿ ಆಗ್ತಾ ಇದೆ, ಎಷ್ಟರವರೆಗೂ ಆಗಿದೆ ಅಂತ ಕೂಡ ಈ ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಲಾಗ್. ಈ ಸೆಟ್ ಬಂದು ನಾನು ಮೀಶೋಯಿಂದ ಆರ್ಡರ್ ಮಾಡ್ಕೊಂಡಿದ್ದು. ಸೊ ಸ್ವಲ್ಪ ಲೂಸಾಗೇ ಬಂದಿದೆ. ನಾನು ಎಕ್ಸೆಲ್ ಮಾಡ್ಕೊಂಡಿದ್ದೆ, ಬಟ್ ಅದೊಂದು ಸ್ವಲ್ಪ ಲೂಸ್ ಆಗೋಗ್ಬಿಟ್ಟಿದೆ. ಒಂದೊಂದು ಡ್ರೆಸ್ ಒಂದೊಂದು ಥರ ಇರುತ್ತೆ, ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಯು ಕ್ಯಾನ್ ಸಿ, ಫೋಟೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೋಡ್ಬೋದು ನೀವು. ಡ್ರೆಸ್ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಲಿಂಕ್ನ ಅಪ್ಡೇಟ್ ಮಾಡ್ತೀನಿ. ಬೆಳಗ್ಗೆನೇ ಮನೆ ದೇವ್ರದ್ದು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನೋಡಿ, ಈ ಥರ ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಆ್ಯಂಡ್ ಹೊರಗಡೆ ಕೂಡ ರಂಗೋಲಿ ಎಲ್ಲ ಹಾಕಿ ಪೂಜೆಯನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೇನಿದ್ರು ಅತ್ತೆ ಒಬ್ಬರು ರೆಡಿ ಆಗಬೇಕು ಅಷ್ಟೇ. ಅವ್ರು ರೆಡಿ ಆಗಿದ ತಕ್ಷಣ ಹೊರಡೋದೆ ನಾವು. ಸೊ ಸ್ವಲ್ಪ ಲೇಟೇ ಆಯಿತು ಈ ಸಲ. ಎಲ್ಲರೂ ರೆಡಿಯಾಗಿ ಹೊರಡೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು ಈ ಸಲ. ಲಾಸ್ಟ್ ಟೈಮೆಲ್ಲ 6 o'clockಗೆ ಬಿಟ್ಟಿದ್ವಿ, ಈ ಸಲ ಒಂದು 7 o'clock 7:15 ಆಗೋಯ್ತು. ಆ್ಯಂಡ್ ಅತ್ತೆ ಮಾವ ಡ್ರೈವರಣ್ಣ ಚಂದು ಅವರು ಎಲ್ಲರೂ ಹೊರಟ್ರಿ. ಆ್ಯಂಡ್ ಎಲ್ಲರಿಗೂ ನಾವು ರಾಮನಗರ ಹೋಗಬೇಕು ಅಂದರೆ ಒಂದು 2 hours ಬೇಕಾಗುತ್ತೆ. ಈ ಸಲ ಅಂತೂ ಬಿಸಿಲಂತೂ ಸಿಕ್ಕಾಪಟ್ಟೆನೇ ಇತ್ತು. ಬೆಳಗ್ಗೆನೇ ಆಲ್ಮೋಸ್ಟ್ 7 o'clock 7:15 ಅಷ್ಟೊತ್ತಿಗೆಲ್ಲ ಇಷ್ಟು ಬಿಸಿಲಿತ್ತು ನೋಡಿ. ಟೋಲ್ ಹತ್ರ ನಿಲ್ಲಿಸಿದ್ದೀವಿ. ಸೊ ಹಾಗೆ ನಾವು ಹೋಗ್ತಾ ದಾರಿಯಲ್ಲೇ ಬಿಡದಿ ಹತ್ರ ಯಾವಾಗಲೂ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗ್ತಾ ಇದ್ದಿದ್ದು. ಬಟ್ ಈ ಸಲ ಬೇರೆ ರೆಸ್ಟೋರೆಂಟ್ಗೆ ಬಂದ್ವಿ ನಾವು, ಬಿಕಾಸ್ ಅಲ್ಲಿ ಈಗ ಬಿಡದಿ ಹೈವೇ ಆಗೋಗ್ಬಿಟ್ಟಿದೆ. ಸೊ ಕನ್ಫ್ಯೂಷನ್ ಆಗಿ ನಾವು ಬೇರೆ ಹೋಟೆಲ್ಗೆ ಬಂದು ಇಲ್ಲಿ ತಿಂಡಿನ ಮುಗಿಸ್ಕೊತಾ ಇದ್ದೀವಿ. ನಾನು ಅತ್ತೆ, ನಮ್ಮ ಅವ್ವ ಮತ್ತು ಚಂದು ಅವರು ಮತ್ತು ಡ್ರೈವರನ್ನ ಎಲ್ಲರೂ. ಸೊ ನಾವೆಲ್ಲ ಒಂದು ಮಿನಿ ಪ್ಲೇಟ್ ಥರ ತೊಗೊಂಡ್ವಿ. ಸೊ ಎಲ್ಲ ಥರದ್ದು ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಫೈನಲಿ ರೀಚ್ ಆಗಿದ್ದೀವಿ. ಸೊ ನಾವು ಬೇಗನೆ ಬಂದಿದ್ದೀವಿ ಅಂದರೆ ಹೇಳಬೇಕು ಅಂದರೆ 8 o'clock ಶುರು ಆಗೋದು ಇಲ್ಲೆಲ್ಲ ಒಳಗಡೆ ಬಿಡೋದು, ಬಿಕಾಸ್ ಕರಡಿ ಅದು ಇದು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಬರೋಷ್ಟೊತ್ತಿಗೆ ಒಂದಷ್ಟು ಜನ ಹೋಗಿದ್ರು ಮೇಲುಗಡೆಗೆ. 9 o'clock 9:15 ಆಗೋ ಹೋಗಿತ್ತು. ನಾವು ಕೆಳಗಡೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಅಂತ ಇರುತ್ತೆ. ಸೊ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಗೋಕ್ಕೆ ಶುರು ಮಾಡೋದು. ಬರಲ್ಲ ಅಂದರೆ ಅಲ್ವಾ, ಬನ್ನಿ ಈಗ. ಸೊ 9:55 ಈಗ ಟೈಮು. ಅಭಿಷೇಕ ಎಲ್ಲ ನಡೀತಾ ಇರುತ್ತೆ. ಈಗ ಕೆಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಮೇಲೆಗಡೆಗೆ ಹೋಗ್ತಾ ಇದ್ದೀವಿ. ಅಣ್ಣ ಮತ್ತೆ ಬರಲ್ಲ ಅಂತಂದರು. ಸೊ ಕೆಳಗಡೆನೆ ಕೂತಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಫುಲ್ ಫಾಸ್ಟ್. ಸೊ ನೋಡೋಣ, ಬಿಸಿಲಂತೂ ಸಿಕ್ಕಾಪಟ್ಟೆನೇ ಇದೆ. ಹಾಂ ಈ ಭಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಂದ ಇನ್ನು ಶುರು. ತಂದೆ ಕಾಪಾಡಪ್ಪ ಭಗವಂತ. ಅರ್ಧಕ್ಕೆ ಬಂದಿದ್ದೀವಿ. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ನೋಡಿ. ಫುಲ್ ಮೌಂಟೇನ್ಸ್ ಕಾಣಿಸ್ತಾ ಇದೆ. ಬಟ್ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ. ಸೊ ನೈಸ್. ನನ್ನ ಕಾಲು ಭಾಗ ಇದೆ. ಎಲ್ಲ ರೆಸ್ಟಿಂಗ್ ಟೈಮ್. ಫೈನಲಿ ಇಳಿಯೋದಷ್ಟೇ ಇನ್ನು. ನಾವು ಬಂದು ರೀಚ್ ಆಗೋಷ್ಟರಲ್ಲಿ ನೋಡಿ ಇಷ್ಟು ಜನ ಇದ್ದರು ಅಲ್ಲಿ. ಆ್ಯಂಡ್ ಅಭಿಷೇಕ ಕೂಡ ಶುರು ಆಗ್ತಾ ಇತ್ತು. ಸೊ ಆಲ್ರೆಡಿ ಕ್ಯೂ ನಿಂತು ಬಿಟ್ಟಿದ್ರು. ಸೊ ನಾನು ಕೂಡ ಅಲ್ಲೇ ನಿಂತ್ಕೊಂಡು ಈ ಥರ ದೇವ್ರಿಗೆ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಎಣ್ಣೆ ಬೇಕಾದ್ರೆ ಒಳಗಡೆ ಹೋದಾಗ ಹಾಕ್ಕೊಂಡ್ರೆ ಆಯಿತು ಅಂತ, ಬಿಕಾಸ್ ಚೆಲ್ಲೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇದೇ ದ ಫಸ್ಟ್ ಟೈಮ್ ನಾವು ಆಲ್ಮೋಸ್ಟ್ ಒಂದು 1.5 hour ನಿಂತಿದ್ದೀವಿ ಬಿಸಿಲಲ್ಲೇ. ಅಲ್ಲೇ ನಿಂತಿದ್ದೀವಿ. ಅಷ್ಟು ಅಂದರೆ ಅಭಿಷೇಕ ನಡೀತಾ ಇರುತ್ತಲ್ವ. ಸೊ ಸಿಕ್ಕಾಪಟ್ಟೆ ಜನ ಅಲ್ಲೇ ಕೂತ್ಬಿಟ್ಟಿರ್ತಾರೆ ಅಭಿಷೇಕ ನೋಡಿಕೊಂಡು. ಸೊ ಹಾಗೆ
ಹಾಗೆ ಒಂದಷ್ಟು ಕ್ಲಿಮ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಈಗ ಸ್ವಲ್ಪ ಕಡಿಮೆ ಇದ್ದರು, ಬಟ್ ನಾವು ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಎಷ್ಟು ಜನ ಆಗಿರ್ತಿದ್ರು ಗೊತ್ತಾ. ಬಟ್ ಇದು ಕ್ಯೂ ನೋಡಿ ಎಷ್ಟು ಕ್ಯೂ ಇದೆ, ಇನ್ನೂ ಜನ ಜಾಸ್ತಿನೇ ಬರ್ತಾ ಇದ್ದಾರೆ. ಲಾಸ್ಟ್ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಅಂತೂ ಇರ್ತಾರೆ. ಆ್ಯಂಡ್ ಎಷ್ಟೊಂದು ಜನರು ಮನೆ ದೇವ್ರು ಕೂಡ ಇದು. ಸೊ ರೇವಣಸಿದ್ದೇಶ್ವರ. ಸೊ ಒಳಗಡೆದು ಒಂದಿಷ್ಟು ಗ್ಲಿಮ್ಸ್ ಹಾಕಿದ್ದೀನಿ ನೋಡಿ, ನಮಗೆ ವಿಡಿಯೋ ಕಳಿಸಿರ್ತಾರಲ್ವ, ಸೊ ಅದರದ್ದೇ ಅಲ್ಲೇ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಇದೇ ನಮ್ಮ ಮನೆ ದೇವರು. ಸೇಮ್ ಮಲೆ ಮಹದೇಶ್ವರ ಸ್ವಾಮಿ ಥರನೇ ಇರುತ್ತೆ, ಬಟ್ ಇದು ನಮ್ಮ ರೇವಣಸಿದ್ದೇಶ್ವರ ಬೆಟ್ಟದ್ದು. ಅದು ಆ್ಯಕ್ಚುಲಿ ಇಷ್ಟು ಚಿಕ್ಕದು ಒಂದು ಮೂರ್ತಿ ಇರುತ್ತೆ. ಇದು ಒಂದು ಮುಖವಾಡ ಹಾಕಿರ್ತಾರೆ ಅಷ್ಟೇನೆ. ಸೊ ಇದು ಮಹಾಮಂಗಳಾರತಿದ್ದು. ಸೊ ಅದ್ರದ್ದು ವಿಡಿಯೋ ಕಳಿಸಿದ್ರು, ಅದನ್ನು ಅಪ್ಡೇಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ನಮಗೆ ಬೇಗನೆ ಮುಗೀತು, ಅಭಿಷೇಕ ಕೊಟ್ಟಿದ್ವಲ್ಲ, ನಾವು ಬಂದು ಕ್ಯೂ ಅಲ್ಲಿ ನಿಂತಿದ್ವಿ. ಸೊ ಹಾಗೆ ನಾನು ದೀಪ ಕೂಡ ಹಚ್ತಿದ್ದೇನೆ, 365 ಬತ್ತಿದು ದೀಪ ಕೂಡ ಹಚ್ತಿದ್ದೆ ಪ್ರತಿ ಸೋಮವಾರ. ಸೊ ಅದು ಕಂಪ್ಲೀಟ್ ಆಯಿತು. ಹಾಗೆ ಪ್ರಸಾದ ತಗೊಂಡು ಒಂದಷ್ಟು ಫೋಟೋಸ್ನೆಲ್ಲ ಇಡಿಸ್ಕೊಂಡ್ವಿ ನಾವು ಆ್ಯಂಡ್ ಮಾವ ಎಲ್ಲರೂ. ಬಟ್ ಅತ್ತೆ ಈ ಸಲ ಮೇಲೆ ಹತ್ತಲಿಕ್ಕಾಗಿಲ್ಲ, ಅವ್ರಿಗೆ ಮಂಡಿ ನೋವು ಅಂತ ಕೆಳಗಡೆನೇ ಇದ್ದರು. ಸೊ ನಾವು ಇಷ್ಟು ಜನ ಹತ್ತಿ ನೆಕ್ಸ್ಟ್ ಈಗ ಡೌನ್ ಇಳಿಬೇಕು. ಡೌನ್ ಇಳಿಯೋದು ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ, ಬಿಕಾಸ್ ಗ್ರಿಪ್ ಸಿಗಲ್ಲ ನಮಗೆ ಇಳಿಬೇಕಾದ್ರೆ. ಸೊ ಅದೊಂದು ಸ್ವಲ್ಪ ಕಷ್ಟ ಇರುತ್ತೆ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಬರ್ತಾ ಹಾಗೆ ಕೆಳಗಡೆಗೆ, ಈಗ ಕೆಳಗಡೆ ಇಳಿಯೋದು ಬೇರೆ ಥರ ಟಾಸ್ಕ್. ಯಾಕಂದರೆ ಜೊಯ್ ಅಂತ ಹೋಗ್ತೀವಿ, ತೋರಿಸ್ತೀನಿ ರೀ. ಜನ ಅಂತೂ ಜಂಗುಳಿ ಆಗೋದ್ರು, ಜಾಸ್ತಿ ಆಗೋದ್ರು. ಸೊ ಈಗ ಕೆಳಗಡೆ ಇಳಿಯೋದು ಈ ಥರ ಸ್ಕಿಡ್ ಆಗುತ್ತೆ. ಇಷ್ಟದ ಮೇಲೆ ಅಂದರೆ ಆಗ್ತಿರ್ಲಿಲ್ಲ ಹತ್ತೋದಕ್ಕೆ, ಬಿಸಿಲು ಸಿಕ್ಕಾಪಟ್ಟೆ. ಕೆಳಗಡೆಗೆ ಬಂದಿದ್ದೇವೆ. ಈಗ ಇನ್ನೂ ಎಷ್ಟು ಜನ ಹತ್ತುತ್ತಿದ್ದಾರೆ ನೋಡಿ. ಕೋತಿಗಳ ಕಾಟ ಅಂತೂ ಜಾಸ್ತಿನೇ ಆಗೋಗಿದೆ. ಹಾಂ ನೋಡಿ, ಸುರೇಶ್ ಅಣ್ಣ ಆಲ್ರೆಡಿ ಬಾಳೆಹಣ್ಣು ಕೊಟ್ಟು ಕೂರ್ಸವ್ರೆ. ಹೇಯ್, ಎಂತ ಮಾಡ್ತಾ ಇದ್ದೀರಾ? ಕಚ್ಚುತ್ತೆ, ಬನ್ನಿ ಈ ಕಡೆಗೆ. ಸೊ ಈಗ ಏನಿದ್ರು ಇದೊಂದು ಚೂರು ಹತ್ಬಿಟ್ಟು ಆ ಕಡೆ ಇಳಿದ್ಬಿಟ್ರೆ ಬೆಟ್ಟ ಕೆಳಗಡೆ ಹೋಗ್ತೀವಿ. ಓಯ್ 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 ಕೆಳಗಡೆ ನಾವು ಬರೋಷ್ಟರಲ್ಲಿ ಮಾವ ಆಲ್ರೆಡಿ ಇಳಿದು ಎಳ್ನೀರೆಲ್ಲ ತಂದು ಕೊಡ್ತಿದ್ರು. ಎಳ್ನೀರು ನೋಡಿ, ಮಮ್ಮಿ ಇಲ್ಲೇ ಕೂತೈತೆ. ಈ ಸಲ ಅತ್ತೆ ಇಲ್ಲ, ಇವರೆಲ್ಲ ಕುತ್ಕೊಂಡು ರೆಸ್ಟಿಂಗ್. ದೀಪದಕ್ಕೇನೋ ಬರೆಸ್ತಾವ್ರೆ. ಯಾಕೆ? ಹಾಗೆ ಅಲ್ಲಿ ಕೂಡ ಒಂದು ಫ್ಯಾಮಿಲಿ ಪಿಕ್ ತಗೊಂಡು ಕೆಳಗಡೆ ಹೋದ್ವಿ. ಬೆಟ್ಟದ ಕೆಳಗಡೆ ನಮ್ಮ ಮನೆ ಕೊಂಡು ಕೆಳಗಡೆಗೆ ಇಲ್ಲೆಲ್ಲ ಗಾಡಿ ಪೂಜೆ ಜಾಸ್ತಿ. ರೇಣುಕಾಂಬ ದೇವರು ಅಂತ. ಸೊ ಇದು ಹೆಣ್ಣು ದೇವರು. ಆ್ಯಂಡ್ ಇಲ್ಲಿ ರಥ ಇಳಿಸ್ತಾರೆ ಇಂಪಾರ್ಟೆಂಟಾಗಿ. ನಾವು ವರ್ಷಕ್ಕೊಮ್ಮೆ ಬಂದು ಇಲ್ಲಿ ಮಡ್ಲಕ್ಕಿ ಸೇವೆ ಕೂಡ ಕೊಡ್ತೀವಿ. ರೇಣುಕಾಂಬ ದೇವರು ಅಂತ ಹೇಳ್ಬಿಟ್ಟು ಯಾರಾದರೂ ಅರಸ್ಕೊಂಡಿರೋರೆಲ್ಲ ಬಂದು ಇಲ್ಲಿ ಬೆಳ್ಳಿ ರಥ ಇರುತ್ತೆ ಈಚೆಗಡೆ. ಸೊ ಅದನ್ನು ರಥ ಇಳಿಸೋದು ಅಂತ ಒಂದು ಇದನ್ನೆಲ್ಲ ಮಾಡ್ತಾರೆ, ಶಾಸ್ತ್ರ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇರುತ್ತೆ. ಗಾಡಿ ಪೂಜೆನೇ ಇಲ್ಲಿ ಫೇಮಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಅದನ್ನು ಅಂದರೆ ಮೂಲ ದೇವಿನ ಫೋಟೋ ಇಟ್ಕೊಳೋದಕ್ಕೆ ಬಿಡಲ್ಲ, ವೀಡಿಯೋಸ್ ಫೋಟೋಸ್ ಎಲ್ಲ ಇಲ್ಲ. ಸೊ ಈ ಥರ ಮೂರ್ತಿ ದೇವ್ರನ್ನ ಇಟ್ಟಿದ್ರು. ಸೊ ಮೆರವಣಿಗೆ ದೇವರು ಅಂತ ಹೇಳ್ಬೋದು. ಸೊ ಅದನ್ನು ಫೋಟೋ ಇಟ್ಕೊಂಡಿದ್ದೀನಿ. ತುಂಬ ಪವರ್ಫುಲ್ ದೇವರು ಆ್ಯಂಡ್ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಸೊ ಎಷ್ಟೊಂದು ಜನ ಸುತ್ತಮುತ್ತ ಇರೋ ಊರವರೆಲ್ಲ ಬಂದು ಇಲ್ಲಿ ಹರಕೆ ಮಾಡಿಸ್ತಾ ಇರ್ತಾರೆ. ಸೊ ಇಲ್ಲಿದೆ ನೋಡಿ ರಥ. ಇದೇ ರಥ ಎಳಿಸೋದಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಪ್ರಸಾದ ಕೊಡ್ತಾ ಇರ್ತಾರೆ, ಊಟ ಎಲ್ಲ ಹಾಕಿಸ್ತಾ ಇರ್ತಾರೆ. ಸೊ ಅದಕ್ಕೂ ಕೂಡ ದಾನಿಗಳೆಲ್ಲರೂ ಇರ್ತಾರೆ. ದೊಡ್ಡ ಚೌಟ್ರಿ ಎಲ್ಲ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ಹೊರಟಿದ್ದು ಶಿವಗಂಗೆಗೆ. ಎಲ್ಲೂ ಕ್ಲಿಪ್ಪಿಂಗ್ಸ್ ತೊಗೊಂಡ್ಲೇ ಇಲ್ಲ, ಬಿಕಾಸ್ ಟಯರ್ಡ್ ಆಗೋಗಿತ್ತು. ಸೊ ಶಿವಗಂಗೆಗೆ ಬಂದು ಈಗೆಲ್ಲ ವುಡ್ ವರ್ಕ್ ಪ್ರೊಸೆಸಿಂಗ್ ನಡೀತಾ ಇದೆ. ಸೊ ಯಾವ ಥರ ಆಗಿದೆ ಅಂತ ಕೂಡ ನಾನು ನೆಕ್ಸ್ಟ್ ಅಪ್ಕಮಿಂಗ್ಸ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಒಂದಷ್ಟು ಇನ್ನೂ ನಡೀತಾ ಇದೆ ಕೆಲಸಗಳು ಎಲ್ಲನೂ. ಕಿಚನ್ ಕಬೋರ್ಡ್ಸು, ರೂಮಲ್ಲಿರೋ ಕಬೋರ್ಡ್ಸು ಅದನ್ನೆಲ್ಲ ನಡೀತಾಯಿದ್ರು. ಸೊ ಅಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ನೋಡಿಕೊಂಡು, ಯಾಕಂದರೆ ನಾನು ಚಂದು ಅವರು ಹೋಗೇ ಇರಲಿಲ್ಲ ಬಿಡಿ, ತುಂಬ ದಿನವೇ ಆಗೋಗಿತ್ತು. ಈ ಕಬೋರ್ಡ್ಸ್ ಎಲ್ಲ ಬಂದಾಗಿಂದ ನಾವು ಹೋಗೇ ಇರಲಿಲ್ಲ. ಸೊ ಹಾಗೆ ಅಲ್ಲಿಗೂ ಹೋಗಿ ನೋಡಿಕೊಂಡು ಆ್ಯಂಡ್ ಅನ್ನಪೂರ್ಣಿ ಕೂಡ ಮಾತಾಡಿಸ್ಕೊಂಡು ಅಲ್ಲಿಂದ ಮನೆ ಕಡೆಗೆ ಹೊರಟು ಬಂದು
ಹೊರ್ಟ್ ಬಂದ್ವಿ ಆ್ಯಂಡ್ ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿತ್ತು. ಟ್ರಾಫಿಕ್ ಜಾಮು, ಕತ್ಲು ಎಲ್ಲ ಆಗೋಗಿತ್ತು. ಸೊ ಇಷ್ಟ ಆಗಿದೆ ನಮ್ಮ ಮನೆ ಈಗ. ಆ್ಯಂಡ್ ಮೋರ್ ಅಪ್ಡೇಟ್ಸ್ಗೆ ಕಾಯ್ತಾ ಇರಿ. ಆ್ಯಂಡ್ ಹಾಗೆ ಮೇಲೆಗಡೆ ಹೋಗಿ ಎಲ್ಲ ನೇಚರ್ನೆಲ್ಲ ನೋಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಆ್ಯಂಡ್ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.